ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಅಮ್ಮವ್ರೆ. ಹಾಂ ಪುಟ್ಟಕ್ಕ, ನೀವು ಹೇಳ್ದಂಗೆ ಮಾಡಿವ್ನಿ ಅಮ್ಮವ್ರೆ. ಮಗಳು ಆ ಥರನೇ ಬಂದ್ಲು, ಅವಳ್ತಾವ್ ಮಾತಾಡಿವ್ನಿ. ಅಂದರೆ ಕಂಟಿ ನನ್ನ ಮಗ ಅನ್ನೋದನ್ನು ಇಲ್ಲ, ಆ ವಿಷಯನ ನಾ ಹೇಳಿಲ್ಲ. ಇದನ್ನ ನಾನು ಹೇಳಿರೆ ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಇದರಿಂದ 10 ಅನುಮಾನಗಳು ಶುರುವಾಗಿ ನಿಮಗೂ ನಿಮ್ಮ ಮಗನಿಗೂ ಮನಸ್ತಾಪ ಶುರುವಾಯ್ತದೆ ಅನ್ನೋದು ನಂಗೆ ಗೊತ್ತು. ನೀನು ಹೇಳಿದ್ದಕ್ಕೆ ನಿನ್ನ ಮಗಳು ಒಪ್ಕೊಂಡ್ಲ ಪುಟ್ಟಕ್ಕ? ಹಲೋ. ಇಲ್ಲ ಅಮ್ಮವ್ರೆ, ಅವಳಿಗೆ ವಸಿ ಆಟ ಜಾಸ್ತಿ, ಒಪ್ಕೊಂಡಿಲ್ಲ. ಆದರೂ ಅವಳ ಆಟಕ್ಕಿಂತಲೂ ನನ್ನ ಮ್ಯಾಗೊಳಗೆ ಚಾನ ಪಿರುತಿ, ಒಪ್ಕೊಂತಾಳೆ. ಈ ಹುಡುಗ ಹುಡುಗಿ ಪಿರುತಿನಾಗ ಬಿದ್ದಾಗ ಅವ್ವ ಅಪ್ಪಯ್ಯ ಮನೆಯವ್ರನ್ನ ಎಲ್ಲರೂ ಮರ್ತು ಹೋಯ್ತಾರೆ. ನನ್ನ ಮಗಂಗೂ ನಿನ್ನ ಮಗಳ ಮ್ಯಾಕಿನ ಪ್ರೀತಿಗಿಂತ ನನ್ನ ಮ್ಯಾಕಿನ ಪ್ರೀತಿನೇ ಜಾಸ್ತಿ ಇದೆ ಅಂತ ಅನ್ಕೊಂಡಿವ್ನಿ. ಆದ್ರೆ ಈಗ ಅದು ದಿಟನೋ ಸುಳ್ಳು ಅಂತ ಅನುಮಾನ ಶುರುವಾಗೈತೆ. ಅಯ್ಯೋ, ಖಂಡಿತವಾಗ್ಲೂ ಹಂಗೆಲ್ಲ ಅನ್ಕೋಬೇಡಿ ಅಮ್ಮವ್ರೆ. ನಿಮ್ಮ ಮಗ ಅವ್ವ ಅಂದರೆ ಪ್ರಾಣ ಕೊಡೋಕ್ಕೂ ಯೋಚನೆ ಮಾಡೋಕ್ಕಿಲ್ಲ ಅನ್ನೋದು ಅವ್ರ ನಡವಳಿಕೆಲೇ ಗೊತ್ತಾಯ್ತದೆ. ಆದ್ರಂತ ಒಳ್ಳೆ ಹುಡುಗನ ಮನ್ಸನ್ನ ಕೆಡ್ಸಕ್ ಹೊಂಟವಳಲ್ಲ ನಿನ್ನ ಮಗಳು. ಅಂದ್ರೆ ಆ ನಂಜವನ್ ಜೊತೆಯಾಗಿ ಸೇರ್ಕೊಂಡು ನಿನ್ನ ಮಗಳು ಹಿಂಗಾಗವಳೆ ಅಂತ ಹೇಳ್ತೀನಿ ಆಟೆಯ. ಮೊದಲು ನಂಜವನಿಂದ ದೂರ ಇರೋಕ್ಕೆ ಹೇಳು ನಿನ್ನ ಮಗಳಿಗೆ, ಆಗ ಅವಳು ಸಂದಕ್ಕಿರ್ತೈತೆ. ಸರಿ ಅಮ್ಮವ್ರೆ. ನಮ್ಮ ಕಂಟಿ ಹುಬ್ಳಿಯಿಂದ ಯಾವ ಸ್ಥಿತಿನಾಗ ಮನೆಗೆ ಬಂದವನಿಗೆ ಗೊತ್ತಾ ಪುಟ್ಟಕ್ಕ? ಅಯ್ಯಯ್ಯೋ, ಏನಾನ ವಸಿ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನನ್ನ ಮಗನ ಪ್ರಾಣ ಹೊಂಟೋಯ್ತಿತ್ತು ಪುಟ್ಟಕ್ಕ. ಯಾವುದನ್ನು ನಂಗೆ ಸಂಸಾಕಿಲ್ಲ. ಆ ನಂಜವಂಗೆ ಇದೆಲ್ಲ ಒಂದಂದಾಗ ವಾಪಸ್ ಕೊಡ್ತೀನಿ. ಅಮ್ಮವ್ರೆ, ಆಗೋಯ್ತು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದಲ್ವ್ರ? ನಿನ್ನ ಮಗಳಿಗೆ ನನ್ನಿಂದ ಏನು ತೊಂದರೆ ಬರಾಕಿಲ್ಲ ಪುಟ್ಟಕ್ಕ. ಆದ್ರ ಅವಳು ನಮ್ಮ ತಂಟೆಗೆ ಬರ್ದೇ ಇದ್ರೆ ಮಾತ್ರ. ನಿನ್ನ ಮಗಳು ಒಪ್ಪಿದ ಮ್ಯಾಕೆ ನನಗೆ ಫೋನ್ ಮಾಡು. ಆಯ್ತು ಆಯ್ತು. ಫೋನ್ ತೆಗಿತೇನವ? ಮತ್ತೆ ಮಾಡು. ಹಲೋ ಮಿಸ್ಸು, ಕೆಲ್ಸದಾಗಿದ್ದೀರಾ? ಹೌದು ಶ್ರೀ, ಸ್ವಲ್ಪ ಬ್ಯುಸಿ ಇದ್ದೆ, ಆಮೇಲೆ ಕಾಲ್ ಮಾಡ್ತೀನಿ. ಅಲ್ಲ ಮಿಸ್, ಏನಾಯ್ತು? ನಾನು ಬ್ಯುಸಿ ಇವನಿ ಆಮ್ಯಾಕೆ ಮಾಡ್ತೀನಿ ಅಂತ ಕಟ್ಟೆ ಮಾಡ್ಬಿಟ್ಲು.
ಹೌದಾ? ತಂಗ್ಯವ ಅವಳ ಮಾತನಾಗ ಏನೋ ಹೊಸಿ ಚಟ್ಪಟಿಕೆ ಇತ್ತು. ನಾನೇ ಹೋಗಿ ನೋಡ್ಕೊಬತ್ತೀನಿ. ಅಯ್ಯೋ ಅಣ್ಣಯ್ಯ, ನೀನು ಇವಾಗ ರೆಸ್ಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಹಿಂಗೆ ಎಲ್ಲೂ ಹೋಗ್ಬೇಡ ಅಣ್ಣಯ್ಯ. ಇಲ್ಲ ತಂಗ್ಯವ, ನಾನು ಹೋಗಿ ಮಾತಾಡಲಿಲ್ಲ ಅಂದರೆ ನನ್ನ ಮನ್ಸಿಗೆ ನೆಮ್ಮದಿ ಇರೋಕ್ಕಿಲ್ಲ. ನಾನು ಬರ್ತೀನಿ. ಅಣ್ಣಯ್ಯ, ಸರಿ ನಮ್ಮ ಕೋದಂಡ ಅಲ್ಲಿಗೆ ಬರ್ತಾನೆ, ಅವನ ಕೈನಾಗ ಕೊಟ್ಬಿಡಿ, ಸರಿನಾ? ಹಾಂ, ಕೋದಂಡ ಅಮ್ಮರೆ, ಹೊಸಿ ಸಾಹೇಬ್ರ ಮನೆ ತಕ್ಕೋಗ್ಬಿಟ್ ಬಾ. ಸರಿ ಅಮ್ಮರೆ. ಕಂಟಿ ಆಚೆ ಹೊಂಟಿಯಾ? ಹೋಗ್ಬರ್ತೀನಿ. ಕಂಟಿ, ಹೊಸ ದಿನ ನೀನು ಆಚೆ ಎಲ್ಲೂ ಓಡಾಡದೆ ಇರೋದೇ ಒಳ್ಳೇದು. ಈಗ ಒಬ್ಬನೇ ಎಲ್ಲಿಗೆ ಹೊಂಟೆ? ಅವ ನಂಗೇನು ಆಗಿಲ್ಲ, ಮನೆಗಿದ್ದು ಬೋರ್ ಆಗ್ಬಿಟ್ಟದೆ. ಅದಕ್ಕೆ ಹೊಸಿ ಹುಡುಗರನ್ನ ಮಾತಾಡ್ಸ್ಕೊಬತ್ತೀನಿ. ಹಾಂ, ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಸಿಗ್ತಾನೆ ಇಲ್ಲ. ಸಿಕ್ತು. ಅದಪ್ಪ, ಕದ್ದು ಮುಚ್ಚಿ ಏನಾದರೂ ಮಾಡುವಾಗ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡ್ಕೊಳ್ಳಿ ಫಸ್ಟು. ಸಾರಿ ಚಿತ್ರ, ಅದು ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಒಂದೇ ಒಂದು. ರೀ, ನಾನು ಹೇಳ್ತಿರೋದು ಸಹನನ್ ಬಗ್ಗೆ. ಅಯ್ಯೋ, ನಾನೇನು ಮಾಡಿಲ್ಲ ಚಿತ್ರ, ನಾನೇನು ಮಾಡಿಲ್ಲ. ಇರ್ರಿ, ನೀವು ಅಪ್ಪಾಜಿ ಮಾತಾಡಿರೋದನ್ನ ಅವಳು ಕೇಳಿಸ್ಕೊಂಡಿದ್ದಾಳೆ. ನಾವು ಮಾತಾಡೋದ್ನ? ಯಾವ ವಿಷಯ? ಪುಟ್ಟಕ್ಕ ದುಡ್ಡು ಕೊಟ್ಟಿರೋ ವಿಷಯ. ಅದಾ? ಪುಣ್ಯಕ್ಕೆ ಅವಳು ಸೀದಾ ನನ್ನ ಹತ್ರನೇ ಬಂದು ಕೇಳಿದ್ಲು. ಮುರಳಿ ಹತ್ರ ಕೇಳಿದ್ರೆ ಏನ್ ಗತಿ? ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ, ನಿಮ್ಮಿಬ್ರು ಮಾತಲ್ಲೇ ಕೊಂದ್ಬಿಡ್ತಾಳೆ. ಇನ್ಮೇಲೆ ಅದು ಸ್ವಲ್ಪ ಹುಷಾರಾಗಿರಿ. ಮನೆ ಹತ್ರ ಹೋಗಿ ಬಂದೆ ಅವ. ನೀವು ಅಂದ್ಕೊಂಡು ಹಾಗೆ ಸ್ನೇಹ ಟೆನ್ಷನ್ಲಿದ್ದಾಳೆ. ನಾನು ಮಾತಾಡಿದ್ರ ಬಗ್ಗೆ ಶಿವನನ್ನ ಹೇಳಿದ್ನೇನಪ್ಪ. ಅವ ಯಾಕೆ ಹೀಗೆ ಮಾಡ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ. ಶ್ರೀ ಅಂದರೆ ಅವಂಗೂ ಇಷ್ಟನೇ, ಆದರೂ ಹೀಗೆಲ್ಲ ಮಾತಾಡ್ಬಿಟ್ಟು ಹೋದ್ರು ಅಂತ ತುಂಬ ಗಾಬರಿಲೆ ಹೇಳಿದ್ಲು. ಇದ್ರ ಬಗ್ಗೆ ಅವಳು ಏನು ತೀರ್ಮಾನ ತಗೊಂಡವಳೆ ಅಂತ ಹೇಳಿಲ್ಲಲ್ವಾ? ಸ್ನೇಹ ಮಾತಾಡೋದು ನೋಡಿದ್ರೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಇನ್ನಷ್ಟು ಪ್ರಶ್ನೆಗಳೇ ಮಾಡ್ತಿದ್ದಾಳೆ. ಅವಳು ಸಲೀಸ ಒಪ್ಕೋತಾಳೆ ಅನ್ನೋದು ತುಂಬ ಕಷ್ಟ ಅನ್ಸುತ್ತೆ. ಅದು ನನಗೂ ಗೊತ್ತು ಚಂದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಹೀಗೆಲ್ಲ ಮಾಡೋಕ್ಕೆ ನನಗೂ ಮನಸ್ಸಿಲ್ಲ ಚಂದ್ರು. ವಿಷಯ ಎಂಥದ್ದೇ ಇದ್ದರೂ ಮಗಳ ತಾವು ಮಾತಾಡಿ ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋಳೆಯ ನಾನು. ಆದರೆ ಈಗ ಬೇರೆ ದಾರಿ ಇಲ್ಲ. ಇಲ್ಲವಾ, ಈಗ ನೀವು ಮಾಡ್ತಿರೋದು ಸರಿಯಾಗಿದೆ. ಈಗ ನೀವೇನಾದರೂ ಹೀಗೆ ಮಾಡಲಿಲ್ಲ ಅಂದರೆ ಸ್ನೇಹ ಕಂಟಿಯಿಂದ ನಿಜವಾಗ್ಲೂ ದೂರ ಆಗಲ್ಲ. ಇದೆಲ್ಲ ನಿಂಗೆ ಮೊದಲೇ ಗೊತ್ತಿತ್ತಲ್ವೇನಪ್ಪ. ಆದ್ರೂ ನಮ್ಮ ತಾವು ನೀನು ಹೇಳಲಿಲ್ಲ. ಅದು ನಾನು ಹೇಳಿದ್ನಲ್ಲವಾ, ಹೊಸು ನನ್ನ ಹತ್ರ ಮಾತು ತಗೊಂಡಿದ್ದಾಳೆ ಅಂತ. ಸ್ನೇಹ ತಾವು ಹೇಳೋದು ಬೇಡ, ನಮ್ಮ ತಾವು ಹೇಳ್ಬೋದಾಗಿತ್ತಲ್ಲ. ಹೋಗ್ಲಿ ಬಿಡು, ಯಾವ್ಯಾವುದು ಯಾವ್ಯಾವಾಗ ಎಲ್ಲೆಲ್ಲಿ ಹೆಂಗೆ ನಡಿಬೇಕೋ ಹಂಗೆ ನಡೀತಾನೆ ಇರ್ತದೆ. ಕಂಟಿ ನನ್ನ ಹತ್ರ ಸ್ನೇಹನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗಲೇ ಗೊತ್ತಿತ್ತು ಇದು ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಅಂತ. ಎಷ್ಟೇ ಹೇಳಿದ್ರು ಅವನು ನನ್ನ ಮಾತೇ ಕೇಳಲಿಲ್ಲ. ಈ ಸಿದಾಗೆ ಆ ಹುಡುಗ ಮಾಡಿದ್ದುವೆ ದೊಡ್ಡ ತೆಪ್ಪೆ.
ಈಗಲೂ ಏನು ಕಾಲ ಮಿಂಚಿಲ್ಲವ. ಸ್ನೇಹ ಒಪ್ಪಿಲ್ಲ ಅಂದರೆ ನಿಜ ಹೇಳ್ಬಿಡು, ಕಂಟಿ ಬಂಗಾರಮ್ಮನ ಮಗ ಅಂತ. ಆಗ ಸ್ನೇಹ ತನ್ನಿಂದ ತಾನೇ ದೂರ ಆಗ್ತಾಳೆ. ಬೇಡ ಬೇಡಪ್ಪ, ಅದನ್ನ ಅವಳು ತಡ್ಕೊಳಕ್ಕಿಲ್ಲ. ಪಿರುತಿ ಮಾಡ್ದೋನು ಮೋಸ ಮಾಡ್ಬಿಟ್ಟ ಅಂತ ಜೀವನ ಪೂರ್ತಿ ಅವಳ ಮನಸ್ಸಲ್ಲಿ ಕೊರಿತಾನೆ ಇರ್ತದೆ. ಬೇಡ, ಅವರಿಬ್ಬರು ಪಿರುತಿಲಿ ನಾನೇ ಕೆಟ್ಟೋಳಾಯ್ತೀನಿ. ಮನೆತನ ಅಪ್ಪ ಅವ್ವ ಅನ್ನೋದು ನೋಡ್ಕೊಂಡು ಪಿರುತಿ ಹುಟ್ಟಕ್ಕಿಲ್ಲ. ಅವರಿಬ್ಬರ ಮಧ್ಯೆ ಇರೋ ಪಿರುತಿ ತಿಟವಾದ ಪಿರುತಿ. ಅದೇ ಸತ್ಯ ಗೊತ್ತಾದ್ರೆ ಆ ಪ್ರೀತಿ ಉಳಿಯಲ್ಲವ. ನಾನು ಬಂಗಾರಮ್ಮನವ್ರು ಕೊಟ್ಟು ಮಾತು ಉಳಿಸ್ಕೊಳೋದಷ್ಟೇಯ ನನ್ನ ಕರ್ತವ್ಯ. ಅದರಲ್ಲಿ ಯಾರಿಗೆ ನೋವಾದ್ರೂ ನಾನು ಸರಿಯಾದ್ದನ್ನೇ ಮಾಡ್ತಿದ್ದೀನಿ ಅನ್ನೋ ಸಮಾಧಾನ ನಂಗಿರ್ತದೆ. ಅಬ್ಬ, ಎಷ್ಟು ಹೊತ್ತು ಅಂತ ಇಲ್ಲೇ ಇರ್ತೀರಾ? ಬನ್ನಿ ನಮ್ಮ ಮನೆಗೆ ಹೋಗೋಣ. ಬೇಡ ಕಣಪ್ಪ, ನಂಜವನಿಗೆ ಇದೆಲ್ಲ ಗೊತ್ತಾಗಿರೆ ಶಾನ ಕಷ್ಟ ಆಯ್ತದೆ. ಆಯ್ತು, ಏನು ಕೇಳಲ್ಲಪ್ಪ, ಏನು ಕೇಳಲ್ಲ. ಅವ್ವಂಗ್ ಬೇರೆ ಆಗಾಗ ತಲೆ ಸುತ್ತ ಬರ್ತಿದೆ. ಈಗ ಅದು ಎಲ್ಲಿದ್ದಾಳೋ ಏನೋ. ಯಾಕೆ ಭಯ ಪಡಿಸ್ತಿದ್ಯಾ? ಅದು ನಿನ್ ಕೆಲ್ಸ, ನಂದಲ್ಲ. ಆಗ್ಲಿಂದ 5 ಸಲ ಕೇಳಿ ನನ್ ಗಂಟ್ಲು ಒಣಗೋಯ್ತು, ಆದ್ರೆ ನಿನ್ ಕಡೆಯಿಂದ ಒಂದು ಉತ್ತರನೂ ಇಲ್ಲ. ಮಿಸ್ಸು, ಶ್ರೀ ಬಂದ್ರು, ಅವ್ರಿಗಾದ್ರೂ ಹೇಳ್ತೀಯಾ? ಏನಾಯ್ತು ಮಿಸ್ಸು? ಶ್ರೀ, ನೀವ್ಯಾಕೆ ಬರಕ್ ಹೋದ್ರಿ? ಏನಾಯ್ತು ಮಿಸ್ಸು? ಯಾಕೆ ಗಾಬರಿ ಇದ್ದೀರಿ? ಅದನ್ ಕೇಳಿ ಶ್ರೀ. ನೀವು ಬಂದ್ರೆ ಖುಷಿ ಪಡ್ತಿದ್ದೋಳು ಇವಾಗ ಯಾಕೆ ಬರಕ್ ಹೋದ್ರಿ ಅಂತ ಕೇಳ್ತಿದ್ದಾಳೆ. ಏಯ್ ದಡ್ಡಿ, ಅವ್ರಿಗೆ ಏನಾಗಿದೆ ಅಂತ ಗೊತ್ತಾ ನಿಂಗೆ? ನಾವು ಟ್ರೈನಲ್ಲಿ ಹೋಗುವಾಗ ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೆ ಪೆಟ್ಟಾಗಿದೆ. ಅಯ್ಯೋ, ನಿಜವಾಗ್ಲೂನಾ? ಈ ವಿಷಯ ಗೊತ್ತಾಗಿನಾನಾ ಅವ್ವ ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋದು? ಅವ್ವ ಕೋಪ ಮಾಡ್ಕೊಂಡವ್ರ? ಏಯ್, ನೀನ್ ನಡಿಯೋ ಒಳಗೆ ಹೋಗು. ಮಿಸ್ಸು, ಫೋನಲ್ಲಿ ನಿಮ್ಮ ಧ್ವನಿ ಕೇಳಿ ಗಾಬರಿ ಆಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು ಮಿಸ್ಸು? ನೀನು ಅವನ್ನ ಮರೆಯೋ ಗಂಟ ನಾನು ನಿಂಗೆ ಮಕ ತೋರ್ಸಕ್ಕಿಲ್ಲ. ಏನಿಲ್ಲ ಶ್ರೀ, ನಂದು ನಮ್ಮ ಅವ್ವಂದು ಯಾವಾಗ್ಲೂ ಇದ್ದಿದ್ದೆ, ಸಣ್ಣ ಜಗಳ ಅಷ್ಟೇ. ಜಗಳನ? ಯಾವ ವಿಷಯಕ್ಕೆ? ಮಿಸ್ಸು, ಅದು ರಾಜಿ ವಿಷಯಕ್ಕೆ. ದೊಡ್ಡ ಜಗಳ ಏನಲ್ಲ. ಸರಿ ಬನ್ನಿ, ಅವ್ವ ಇಲ್ಲವ್ರಂತ ಇಬ್ರು ಹುಡ್ಕೊಮ್ಮ. ಬೇಡ, ಪರವಾಗಿಲ್ಲ. ನಿಮ್ಗೆ ಯಾಕೆ ತೊಂದರೆ? ನಾನು ನೋಡ್ಕೋತೀನಿ, ನೀವು ಹೊರಡಿ. ತೊಂದ್ರೆನಾ? ಇದೇನ್ ಮಿಸ್ಸು, ಒಳ್ಳೆ 3ನೇ ಹೇಳ್ದಂಗೆ ಹೇಳ್ತಿದ್ದೀರಲ್ಲ. ಯಾಕೋ ಸಾನೆ ಚಿಂತೆ ಮಾಡೋರಂಗೆ ಕಾಣ್ತಿದ್ದೀರ.
ಬನ್ನಿ. ನಿನ್ನ ಮದುವೆ ಬಗ್ಗೆ ತೀರ್ಮಾನ ಮಾಡೋಳು ನಾನು. ಹಂಗೇನಾರ ಮಾಡಿರೆ ನನ್ನ ಮೇಲೆ ಆಣೆ. ವಾ, ಯಾರ್ದು ಫೋನು? ಸ್ನೇಹನಾ? ಬಂಗಾರಮ್ಮ? ಹಲೋ ಅಮ್ಮೋರೆ, ನನ್ನ ಮಗ ಅಲ್ಲಿಗೆ ಬಂದವನ? ಅಮ್ಮೋರೆ, ನಾನು ಮನೆಯಾಗಿಲ್ಲ. ಮಗಳ ತಾವೆಲ್ಲ ಮಾತಾಡ್ಬಿಟ್ಟು ಆಚೆಗೆ ಬಂದೀವ್ನಿ. ನಾನು ಅವಳ ಎದುರಿಗೆ ಇದ್ದರೆ ಅವಳನ್ನ ಒಪ್ಸೋಕ್ಕಾಗಕ್ಕಿಲ್ಲ. ಆದರೆ ನನ್ನ ಮಗ ಈಗ ನಿನ್ನ ಮಗಳನ್ನ ನೋಡೋಕ್ಕೆ ಅಂತ ನಿನ್ನ ಮನೆಗೆ ಬಂದವನೇ ಪುಟ್ಟಕ್ಕ. ಅವನಿಗಾಗಿರೋ ಗಾಯನೂ ಇನ್ನೂ ಮಾಸಿಲ್ಲ. ಆ ನೋವನಾಗೆ ಅವಳನ್ನ ನೋಡಬೇಕು ಅಂತ ಅಲ್ಲಿಗೆ ಹೋಗವನೆ. ನೀನು ಮನೆನಾಗ ಇಲ್ದಿರೋದನ್ನೇ ನೆಪ ಮಾಡಿಕೊಂಡು ನಿನ್ನ ಮಗಳು ನನ್ನ ಮಗಂತವ ಎಲ್ಲ ಹೇಳ್ಬಿಟ್ಟಾಳು. ಮಾಡು, ಅದೇನು ಮಾಡ್ತೀಯೋ. ಆಯಿತು ಅಮ್ಮರೆ, ನಾನು ನೋಡ್ಕೊತೀನಿ. ಯಾಕೆ ಮೇ ಸಾಂಗ್ ನಿಂತ್ಬಿಟ್ರಿ? ಏನಾಯ್ತು? ಬನ್ನಿ ಹೋಗಮ್ಮ. ಶ್ರೀ, ಒಂದು ನಿಮಿಷ, ಅವ್ವನೇ ಕಾಲ್ ಮಾಡ್ತಿದ್ದಾಳೆ. ಹಲೋ ಅವ್ವ, ಎಲ್ಲಿದ್ಯಾ? ಯಾಕವ್ವ ನೀನು? ಆ ಹುಡುಗ ಅಲ್ಲಿ ಬಂದವನಾ? ಅವ್ವ, ಆ ಹುಡುಗ ಅಲ್ಲೇ ಅವನ ಅಂತ ಕೇಳ್ದೆ. ಶ್ರೀ ಈಗಷ್ಟೇ ಬಂದ್ರು. ನೀನೆಲ್ಲಿದ್ಯಾ? ನಾನು ಎಲ್ಲಿವ್ನಿ ಅನ್ನೋದು ಮುಖ್ಯ ಅಲ್ಲ. ಆ ಹುಡುಗ ಅಲ್ಲಿರಬಾರ್ದು. ಆಟೆಯ ಮೊದಲು ಅವನ್ನ ಅಲ್ಲಿಂದ ಕಳಿಸು. ಅವ್ವ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಬಾರವ್ವ, ಬಂದ್ಮೇಲೆ ಮಾತಾಡೋಣ. ನಾನು ಬರಬೇಕು ಅಂದ್ರೆ ಆ ಹುಡುಗ ಅಲ್ಲಿರಬಾರ್ದು. ಆಟೆಯ ಅವ್ವ, ಏನಂದ್ರು? ಎಲ್ಲವ್ರಂತೆ? ಯಾರ ಮನೆಗನ ಹೋಗೋರಂತ? ಹೋಗಿ ಕರ್ಕೊಬರ್ಬೇಕಂದ್ರೆ ಹೇಳಿ ಮಿಸ್ಸು. ನಮ್ಮ್ಯಾಗ ದಾಳಿ ಆಗಿದೆ ಏನೋ ಅವ್ವಂಗೆ ಹೇಳಿದ್ರ ಮಿಸ್ಸು? ಅದರಿಂದ ಏನೋ ದಿಗ್ಲು ಬಿದ್ದವ್ರ? ಇಲ್ಲ, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ನಮ್ಮ್ಯಾಗ ದಾಳಿ ಮಾಡಿದವ್ರನ್ನ ಹೆಂಗನ ಮಾಡಿ ನಾನು. ಶ್ರೀ, ನೀವಿಲ್ಲಿಂದ ಹೊರಡಿ. ನೀವು ಹೊರಡಿ ಅಂದೆ. ಅಲ್ಲ, ಅವ್ವ ಬರಲಿ, ಮಾತಾಡ್ಸ್ಕೊಂಡು ಹೋಗ್ತೀನಿ.